ಸಿನಿಮಾದಲ್ಲಿ ದೈವವನ್ನು ತಂದರೆ ತಪ್ಪೇನಿದೆ? ಕಾಂತಾರ ಬಂದ ಮೇಲೆ ನಾನು ಬರೆದಿದ್ರೆ ಇವರಿಗೋಸ್ಕರ ಬರೆದದ್ದು ಅಂತ ಹೇಳ್ಬೋದಿತ್ತಲ್ವಾ. ಫ್ಲಾಪ್ ಸಿನಿಮಾ ಆಗಿದ್ರೆ ಯಾರು ಮಾತಾಡ್ತಿರ್ಲಿಲ್ವ? ಅದು ಹಿಟ್ ಸಿನಿಮಾದ ಕೂಡಲೇ ಬಂತು. ಬೇರೆ ವೇದಿಕೆಯಲ್ಲಿ ತೋರಿಸೋದು ತಪ್ಪು ಅಂತಾದರೆ ಯಕ್ಷಗಾನವೂ ತಪ್ಪಾಗಿತ್ತು, ನಾಟಕವೂ ತಪ್ಪಾಗಿತ್ತಲ್ವಾ. ಇದು ಮಾತ್ರ ತಿಳುವಳಿಕೆಯ ಕೊರತೆ. ನನಗೆ ಇಲ್ಲಿ ಕೂಡ ಚಾಮುಂಡಿ ಮತ್ತು ಗುಳಿಗರನ್ನು ಅಕ್ಕ ತಮ್ಮ ಅಂತ ಕರೆದದ್ದು ಸಿಗಲಿಲ್ಲ. ಆದರೆ ನಮಗೆ ಸಿಗಲಿಲ್ಲ ಅಂದರೆ ಬೇರೆಯವರಿಗೆ ಸಿಗಲಿಲ್ಲ ಅಂತ ಅರ್ಥ ಅಲ್ಲ. ಇಷ್ಟು ಭವ್ಯವಾದ ಆರಾಧನಾ ಪದ್ಧತಿ ಅಂತ ಜನರಿಗೆ ಗೊತ್ತೇ ಇರಲಿಲ್ಲ. ನಮಸ್ಕಾರ. ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಭೂತಗಳ ಅದ್ಭುತ ಜಗತ್ತಿನ ಒಳಗೆ ಸಾಗೋ ಪ್ರಯತ್ನ ಮಾತ್ರ ಮಾಡೋದಕ್ಕೆ ಸಾಧ್ಯ, ಅದನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ನಮ್ಮ ಜೊತೆ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರಿದ್ದಾರೆ. ಅವರಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಶ್ನೆನ ಕೇಳಬೇಕು ಅಂತ. ಪ್ರತಿ ಪ್ರಶ್ನೆಯೂ ಕೂಡ ಒಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳನ್ನು ಹೊರತರೋದಂತೂ ಖಂಡಿತ. ಆದರೆ ಈ ವಿಷಯ ತುಂಬಾ ಚರ್ಚೆಯಲ್ಲಿರುವಂಥ ವಿಷಯ. ಕಾಂತಾರ ಅನ್ನೋ ಒಂದು ಸಿನಿಮಾ ಭಾಗ 1, 2 ಅಂದರೆ ಚಾಪ್ಟರ್ 1 ಕೂಡ ಬಂತು. ನಂತರ ಈ ಎರಡು ಸಿನಿಮಾಗಳು ಎಬ್ಬಿಸಿದಂತಹ ಪ್ರಶ್ನೆಗಳು ಹಾಗೂ ವಿವಾದಗಳ ಸುತ್ತ ಒಂದಿಷ್ಟು ಮಾತಾಡೋಣ ಅಂತ. ಸೊ ಕಾಂತಾರ ಸಿನಿಮಾ ಅದು ಹುಟ್ಟು ಹಾಕಿದಂತಹ ವಿವಾದಗಳ ಬಗ್ಗೆ ಮಾತಾಡೋಣ. ಮೊದಲಿಗೆ ಅದು ಈ ನಂಬಿಕೆಯನ್ನು ಮತ್ತು ಆ ಮಡಿವಂತಿಕೆ ಅನ್ನೋದೇನಿದೆ ಅದನ್ನು ಹಾಳು ಮಾಡುತ್ತು ಅನ್ನುವ ಪ್ರಶ್ನೆ. ದೈವವನ್ನ ಕಟ್ಟಿ ತೋರಿಸಿದ್ದು ತಪ್ಪ, ಸಿನಿಮಾದಲ್ಲಿ ತೋರಿಸಿದ ರೀತಿ ತಪ್ಪ ಅಂತ. ಎರಡು ಪ್ರಶ್ನೆ, ಎರಡು ಆಂಗಲ್. ಇದು ಎರಡಕ್ಕೂ ನನ್ನ ಹತ್ರ ಉತ್ತರ ಇದೆ. ಧಕ್ಕೆ ಆಗಲಿಲ್ಲ. ದೈವವನ್ನು ತೋರಿಸಿದ್ರಲ್ಲೂ ಧಕ್ಕೆ ಆಗಲಿಲ್ಲ, ದೈವವನ್ನು ತೋರಿಸಿದ ರೀತಿಯಲ್ಲೂ ಧಕ್ಕೆ ಆಗಲಿಲ್ಲ. ಯಾಕೆಂತಂದ್ರೆ ಸಿನಿಮಾ ಅನ್ನೋದು ಒಂದು ದೃಶ್ಯ ಮಾಧ್ಯಮ. ಇದೇ ರೀತಿಯ ದೃಶ್ಯ ಮಾಧ್ಯಮ ಯಕ್ಷಗಾನ, ನಾಟಕ. ಇಲ್ಲಿ ಎಷ್ಟೋ ಸಮಯದಿಂದ ದೈವಗಳನ್ನು ವೇದಿಕೆಗೆ ತಂದಾಗಿದೆ. ಅಲ್ಲಿ ದೈವ ಕಟ್ಟುವವರೇ ದೈವವನ್ನು ತೋರಿಸುವುದಲ್ಲ. ಈಗ ಶಿವದೂತ ಗುಳಿಗ ಇರ್ಬೋದು, ಬಹಳ ಪ್ರಸಿದ್ಧ ನಾಟಕ. ಅದರಲ್ಲಿ ಗುಳಿಗನನ್ನ ವೇದಿಕೆಗೆ ತಂದಿದ್ದಾರೆ. ಅದನ್ನ ದೈವ ಕಟ್ಟುವವರೇ ಗುಳಿಗನ ವೇಷವನ್ನು ಮಾಡುವುದಲ್ಲ, ಮತ್ತು ದೈವ ಕಟ್ಟಿದ ರೀತಿಯಲ್ಲಿ ಇರುವುದಲ್ಲ, ವೇಷ ಬದಲಾವಣೆ ಇದೆ. ಯಕ್ಷಗಾನದಲ್ಲಿ ಎಷ್ಟೋ ವರ್ಷದಿಂದ ದೈವಗಳ ಪ್ರವೇಶ ಇದೆ. ಗುಳಿಗ ಇರ್ಬೋದು, ಜುಮಾದಿ ಇರ್ಬೋದು, ರಕ್ತೇಶ್ವರಿ ಇರ್ಬೋದು, ಅನೇಕ ದೈವಗಳು ಯಕ್ಷಗಾನದಲ್ಲಿ ಬಂದಾಗಿದೆ. ಹಾಗಾಗಿ ಯಕ್ಷಗಾನವೇ ಆ ಕಥೆಯನ್ನು ಕೂಡ ತೋರಿಸಿಕೊಂಡಿದೆ. ಹಾಗಿರುವಾಗ ಒಂದು ಸಿನಿಮಾದಲ್ಲಿ ದೈವವನ್ನು ತಂದ್ರೆ ತಪ್ಪೇನಿದೆ? ಹೊಸತನ್ನ ಜನ ಸ್ವೀಕರಿಸುವಾಗ ಸ್ವಲ್ಪ ಇಂಥ ವಿವಾದಗಳಾಗ್ತದೆ. ಇಲ್ಲಿ ಇದು ಒಂದು ಫ್ಲಾಪ್ ಸಿನಿಮಾ ಆಗಿದ್ರೆ ಯಾರು ಮಾತಾಡ್ತಿರ್ಲಿಲ್ವ? ಅದು ಹಿಟ್ ಸಿನಿಮಾದ ಕೂಡಲೇ ಬಂತು ಇಲ್ಲಿ ವಿವಾದಗಳೆಲ್ಲ. ಈಗ ಒಂದ್ಸಮಯ ದೈವ ಕಟ್ಟಿದಾಗ ಮಾತ್ರ ತೋರಿಸ್ಬೇಕು, ಬೇರೆ ವೇದಿಕೆಯಲ್ಲಿ ತೋರಿಸೋದು ತಪ್ಪು ಅಂತಾದ್ರೆ ಯಕ್ಷಗಾನವೂ ತಪ್ಪಾಗಿತ್ತು, ನಾಟಕವೂ ತಪ್ಪಾಗಿತ್ತಲ್ವಾ. ಅಲ್ಲಿ ಯಾರು ಪ್ರಶ್ನೆ ಮಾಡಿಲ್ಲ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಇದು ಹೇಳೋದಾದ್ರೆ ಯಕ್ಷಗಾನದಲ್ಲಿ ಕೊರಗಜ್ಜನ ಪಾತ್ರವನ್ನು, ಕೊರಗತನಿಯಕ್ಕೆ ಸಂಬಂಧಿಸಿದ ಒಂದು ಯಕ್ಷಗಾನದಲ್ಲಿ ಕೊರಗತನಿಯ ದೈವದ ಒಂದು ಕೊರಗತನಿಯನ ಪಾತ್ರವನ್ನು ದೈವ ನರ್ತಕರಾದ ಯಾರು ದಯಾನಂದ ಕತ್ತಲ್ ಸರೇ ಮಾಡಿದ್ದಾರೆ. ಯಕ್ಷಗಾನದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದಾರೆ, ದೈವದ ಪಾತ್ರವನ್ನೇ ಅವರು ಮಾಡಿದ್ದಾರೆ. ಈಗ ಈ ಸಿನಿಮಾದಲ್ಲಿ ದೈವವನ್ನು ತಂದದ್ದು ತಪ್ಪು ಅಂತ ವಾದಿಸುವವರಲ್ಲಿ ಅವರು ಕೂಡ ಒಬ್ಬರು, ಇದನ್ನು ವಿರೋಧಿಸುವವರಲ್ಲಿ ಕತ್ತಲ್ ಸರ್ ಕೂಡ ಒಬ್ರು. ಆದ್ರೆ ಅವರೇ ಯಕ್ಷಗಾನದಲ್ಲಿ ದೈವದ ಪಾತ್ರವನ್ನು ಮಾಡಿದ್ದಾರೆ. ಯಕ್ಷಗಾನದಲ್ಲಿ ಅದಕ್ಕೂ ಇದಕ್ಕೂ ಆಗಿದ್ರೆ ನೀವು ಹೇಳೋ ಪ್ರಕಾರ ಇದು ಹೊಸತಾಗಿ, ಅಂದ್ರೆ ಹೊಸತನದ ಇದು ವಿಚಾರ ಆಗಿರೋದ್ರಿಂದ ಮಾತ್ರ ಅಂತನ, ಜೊತೆಗೆ ಇದು ಸ್ವಲ್ಪ ಹಿಟ್ ಆಯ್ತು ಅಂತ ಮಾತ್ರ, ಅಥವಾ ಬೇರೆ ಏನ್ ಕಾರಣ? ಅಂದ್ರೆ ವಾಟ್ ಇಸ್ ದ ಬೇಸಿಸ್ ಆಫ್ ದೇರ್ ಆರ್ಗ್ಯುಮೆಂಟ್? ಅಂದ್ರೆ ಯಕ್ಷಗಾನ ಇದ್ರಲ್ಲೆಲ್ಲ ತುಂಬಾ ಸಮಯದಿಂದ ಬಂತು. ಸಿನಿಮಾದಲ್ಲೂ ಈ ಹಿಂದೆ ಬಂದಿದೆ. ಅನೇಕ ಸಿನಿಮಾಗಳಲ್ಲಿ ದೈವದ ಪಾತ್ರಗಳು ಬಂದಿವೆ. ಅದು ಯಾವುದು ಪಡ್ಡಾಯಿಯಲ್ಲಿ ಬಂದಿದೆ, ಗಗ್ಗರ ಅದು ಶಿವಧ್ವಜ ರಾಷ್ಟ್ರ ಪ್ರಶಸ್ತಿ ಪಡೆದಿದೆ, ಅದರಲ್ಲೂ ಬಂದಿದೆ. ಆಗ ಎಲ್ಲ ವಿರೋಧ ಬರ್ಲಿಲ್ಲ, ಈಗ ಬಂತು. ಅಥವಾ ಅವರು ಪ್ರಶ್ನೆ ಕಮರ್ಷಿಯಲ್ ಆಗಿ ತೋರಿಸಬಾರ್ದಿತ್ತು ಅಂತನ? ಸಿನಿಮಾ ಕಮರ್ಷಿಯಲ್ ಅಲ್ವಾ, ಯಕ್ಷಗಾನ ಕಮರ್ಷಿಯಲ್ ಅಲ್ವಾ? ಯಕ್ಷಗಾನ ಫ್ರೀ ಟಿಕೆಟ್ ಇತ್ತಲ್ವಾ? ಹರಿಕೆ ಆದ್ರೂ ಫ್ರೀಯಾ? ಅದೇ ಅವರು ದುಡ್ಡು ಕೊಟ್ಟಿರ್ತಾರೆ ಅಲ್ವಾ? ಹಾಗಾಗಿ ಅದಕ್ಕೆ ಕಮರ್ಷಿಯಲ್ ಅಂತ ಹೇಳೋದಕ್ಕೆ ಅರ್ಥ ಇಲ್ಲ. ಇನ್ನು ಇದರಲ್ಲಿ ಹಾಗಾಗಿ ದೈವವನ್ನು ತೋರಿಸಿದ್ದು ಸಿನಿಮಾದಲ್ಲಿ ತಪ್ಪು ಅಂತ ನಂಗೆ ಅನಿಸೋದಿಲ್ಲ. ಯಾಕೆಂದ್ರೆ ಯಕ್ಷಗಾನದಲ್ಲಿ ತೋರಿಸಿದ್ದು ತಪ್ಪಲ್ಲ, ನಾಟಕದಲ್ಲಿ ತೋರಿಸಿದ್ದು ತಪ್ಪಲ್ಲ ಅಂತಂದ್ರೆ ಸಿನಿಮಾದಲ್ಲಿ ತೋರಿಸಿದ್ದು ಕೂಡ ತಪ್ಪಲ್ಲ. ಹೊಸ ರೂಪದ ಅಭಿವ್ಯಕ್ತಿ ಮಾಧ್ಯಮ. ಹೌದು, ಇದು ಕೂಡ ಒಂದು ಸಿನಿಮಾ ಕೂಡ ಒಂದು ಮನೋರಂಜನೆ ಮಾಧ್ಯಮ. ಇನ್ನು ದೈವದ ಕಥೆಯನ್ನ ಆಧರಿಸಿ ದುಡ್ಡು ಮಾಡಿದ್ದು ತಪ್ಪು ಅಂತ ಹೇಳುದಾದ್ರೆ ಯಕ್ಷಗಾನ ಕೂಡ ಫ್ರೀಯಾಗಿ ಪಾತ್ರವನ್ನು ಮಾಡುವುದಲ್ಲ ಯಾರು ಕೂಡ.
ಇವನ್ ದಯಾನಂದ ಕತ್ತಲ್ ಸರ್ ಕೂಡ ಫ್ರೀಯಾಗಿ ಮಾಡಿರ್ಲಿಕ್ಕಿಲ್ಲ, ಅದಕ್ಕೆ ಸಂಭಾವನೆಯನ್ನು ಪಡೆದಿರ್ಬೋದು. ಆ ನಾಟಕದಲ್ಲಿ ಕೂಡ ಟಿಕೆಟ್ ಇಟ್ಟಿರ್ತಾರೆ ಅಥವಾ ಅದನ್ನು ಮಾಡಿಸುವವರು ದುಡ್ಡು ಕೊಟ್ಟಿರ್ತಾರೆ. ಏನು ಯಾರು ಕೂಡ ಯಾಕೆ ಈ ಒಂದು ಇದು ಇನ್ನು ಹಾಗೆ ಇದು ಹೆಚ್ಚು ಹೆಚ್ಚಾಗಿ ದುಡ್ಡು ಬಂತು ಅವರಿಗೆ ಹೆಚ್ಚಷ್ಟೇ. ಹಾಗೆ ದುಡ್ಡು ಮಾಡೋದು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ವಾ. ಇನ್ನು ದುಡ್ಡು ಮಾಡ್ಲಿಕ್ಕೋಸ್ಕರ ಕತೆಗಳನ್ನ ತಿರುಚಿ ಅಪಹಾಸ್ಯ ಮಾಡಿದ್ರೆ ತಪ್ಪು, ಅದನ್ನು ನಾನು ಕೂಡ ತಪ್ಪು ಅಂತ ಹೇಳ್ತೇನೆ. ಆದ್ರೆ ರಿಷಬ್ ಶೆಟ್ಟಿ ಅವರು ತಂದದ್ರಲ್ಲಿ ಎಲ್ಲೂ ತಿರುಚಿ ಆಗ್ಲಿಲ್ಲ, ಅಪಹಾಸ್ಯ ಆಗ್ಲಿಲ್ಲ, ದೈವದ ಪಾವಿತ್ರ್ಯತೆಗೆ ಘನತೆಗೆ ಧಕ್ಕೆ ಬರಲಿಲ್ಲ ಎಲ್ಲಿ ಕೂಡ. ಈಗ ಅವರುಗಳು ಧಕ್ಕೆ ಬಂದಿದೆ ಅಂತ ವಾದ ಮಾಡಿದ್ರು. ನಾನೇ ಸುವರ್ಣ ಚಾನಲ್ ಚರ್ಚೆಗೆ ನಿಂತು ಬಹುಶಃ ಅಧಿಕೃತ ಅದರ ಆಧಾರ ಸಹಿತವಾಗಿ ವಾದಿಸಿದ್ದು ನಾನೇ ಅಂತ. ನಂತರ ಆ ವಾದ ನಿಂತೋಯ್ತು. ನನಗೆ ಕೇಳಿದವರು ಏನಂತಂದ್ರೆ ಮನುಷ್ಯನ ರಕ್ತವನ್ನು ದೈವಗಳು ಹೀರುವುದಿಲ್ಲ ಅಂತ ಹೇಳಿ. ಆ ರೀತಿ ಈಗ ಸಿನಿಮಾದಲ್ಲಿ ಕಾಂತಾರ 2 ಇತ್ತಲ್ವಾ, ಆ ದೈವ ಕೊಲ್ಲುದು ಅಲ್ಲಿ. ಆಗ ನಾನು ಹೇಳಿದೆ ಕೊಯ್ಯತ್ತಾಯಿ ಅಂತ ಒಂದು ದೈವ, ಆಕ್ಚುಲಿ ಈ ಪುಸ್ತಕದಲ್ಲಿ ಬರೀಲಿಲ್ಲ, ಅದು ಬಿಟ್ಟೋಗಿದೆ ನನಗೆ ಆ ಕತೆ. ಈ ಸಹನಾ ಕುಂದರ್ ಕೇಳಿದಾಗ ತಕ್ಷಣ ನೆನಪಾಯ್ತು ನನಗೆ, ನಾನು ಅಧ್ಯಯನ ಮಾಡಿದಾಗ ಇಂಥ ಒಂದು ಕಥಾನಕ ಸಿಕ್ಕಿದ್ದು, ಅದು ಇದರಲ್ಲಿಲ್ಲ. ಕೊಯ್ಯತ್ತಾಯಿ ಅಂತ ಒಂದು ದೈವ ತನಗೆ ಎದುರು ಸಿಕ್ಕಿದ ಅನೇಕರನ್ನ ಸಿಗಿದು ತುಂಡು ತುಂಡು ಮಾಡಿ ಬಿಸಾಡಿದೆ, ಅಲ್ಲಿ ಆ ರಕ್ತವನ್ನ ಹೀರಿದೆ. ಈ ಕಥಾನಕ ಇದೆ. ಆಗ ಅವರು ತಕ್ಷಣ ಕೇಳಿದ್ರು, ಕೊಯ್ಯತ್ತಾಯಿ ವಿಷಯ ಬಿಡಿ, ಗುಳಿಗಂದು ಹೇಳಿ, ಇಲ್ಲಿ ಗುಳಿಗನ ಕಥೆಯನ್ನೆಲ್ಲ ತೋರಿಸಿದ್ದು, ಆ ಗುಳಿಗ ಕೊಂದಂತ ಕಥಾನಕ ಹೇಳಿ ಅಂತ. ಆಗ ನಾನು ತಕ್ಷಣ ಹೇಳಿದೆ, ಜತ್ತಿಂಗ್ ಅಂತ ಒಂದು ಗುಳಿಗನ ಕತ್ತಲೆ ಕಾನದ ಗುಳಿಗ ಅಂತ ಇದೆ, ಇಲ್ಲಿ ಈತ ಕೊಂದಂತ ವಿಚಾರಣೆ ಇದೆ. ಇಲ್ಲಿ ಕೆರೆ ಚಾಮುಂಡಿ ಅಂತ ಒಂದು ದೈವ, ಚಾಮುಂಡಿ ದೈವಕ್ಕೆ ಗಣಪತಿ ಭಟ್ಟ ಅನ್ನೋನು ದ್ರೋಹ ಮಾಡ್ತಾನೆ. ಆಗ ಕತ್ತಲೆ ಕಾನದ ಗುಳಿಗ ಗಣಪತಿ ಭಟ್ಟನನ್ನು ಸಂಹಾರ ಮಾಡ್ತದೆ. ಅಂತ ಕಥಾನಕಗಳು ಇವೆ, ದೈವಗಳು ಆ ರೀತಿ ಮಾಡಿದ್ದು ಇದೆ, ಆ ರೀತಿಯ ಕಥಾನಕಗಳು ಇವೆ. ಹಾಗಾಗಿ ಅದರನ್ನು ಇದರಲ್ಲಿ ಕೂಡ ತೋರಿಸಿದ್ರೆ, ದೈವ ಮಾಡಿದ ಹಾಗೆ ತೋರಿಸಿದ್ರೆ ಹೇಳಿ ಕೇಳಿ ಅವರು ದಂತಕಥೆ ಅಂತ ಹೇಳಿದ್ದಾರೆ, ನಡೆದದ್ದು ಅಂತ ಏನು ಹೇಳಲಿಲ್ಲ, ಸತ್ಯ ಅಂತ ಹೇಳಲಿಲ್ಲ. ಅವರು ತೋರಿಸಿದ್ರಲ್ಲಿ ಏನು ದೊಡ್ಡ ತಪ್ಪು ನಂಗೆ ಕಾಣಲಿಲ್ಲ. ಇನ್ನೊಂದು ಅವರು ಬಹಳ ದೊಡ್ಡ ತಪ್ಪು ಅಂತ ಹೇಳಿದ್ದೇನಂತಂದ್ರೆ, ಇದು ಮಾತ್ರ ತಿಳುವಳಿಕೆಯ ಕೊರತೆ ಅವರದ್ದು. ಇದೇನಂತಂದ್ರೆ ಚಾಮುಂಡಿ ಮತ್ತೆ ಗುಳಿಗನನ್ನ ಅಕ್ಕ ತಮ್ಮ ಅಂತ ಕರೆದ್ರಲ್ಲಿ ನೋಡಿ. ಎನ್ನ ಅಕ್ಕ ಚಾಮುಂಡಿ ಉಳ್ಳಾಳು ಬರ್ಪಳು ಅಂತ ಅದೇನೋ ಹೇಳಿದ್ರು ನೋಡಿ ಇದರಲ್ಲಿ ಕಾಂತಾರ ಭಾಗ 2ರಲ್ಲಿ ಚಾಮುಂಡಿಯನ್ನು ಆವಾಹನೆ ಮಾಡುದು ಉಂಟಲ್ಲ ಕೊನೆಗೆ. ಆಗ ಚಾಮುಂಡಿ ಮತ್ತೆ ಗುಳಿಗ ಅಕ್ಕ ತಮ್ಮ ಅಲ್ಲ ಅಂತ ಹೇಳಿ, ಚಾಮುಂಡಿಯ ತಾಯಿ ನೆಲವುಲ್ಲ ಸಂಖ್ಯೆ, ತಂದೆ ಗಾಳಿಭದ್ರರಾಯ ಅಂತ ಇಲ್ಲಿ ಹೇಳ್ತಾರೆ ಇವರು. ಗುಳಿಗನ ತಂದೆ ತಾಯಿ ಕೂಡ ಅವರೇ, ಅದು ತಪ್ಪು. ಗುಳಿಗನ ತಾಯಿ ನೆಲವುಲ್ಲ ಸಂಖ್ಯೆ, ತಾಯಿ ಗಾಳಿಭದ್ರ ದೇವರು ಹೌದು, ಆದ್ರೆ ಚಾಮುಂಡಿಯ ತಂದೆ ತಾಯಿ ಅವರಲ್ಲ ಅಂತ ಇವರ ವಾದ ಇತ್ತು. ಇದು ಮಾತ್ರ ತಿಳುವಳಿಕೆಯ ಕೊರತೆ. ಇದಕ್ಕೆ ನಾನು ಇದಕ್ಕೆ ಇಂತಹ ಪ್ರಶ್ನೆ ಬರ್ಬೋದು ಅಂತ ನನಗೆ ನಿರೀಕ್ಷೆ ಇತ್ತ ದಿವಸ. ಯಾಕಂದ್ರೆ ಅದಕ್ಕಿಂತ ಮೊದಲು ಪಬ್ಲಿಕ್ ಟಿವಿ ಅವರೆಲ್ಲ ಬಂದು ನಾನು ಇರುವಲ್ಲಿಗೆ ಬಂದು ರೆಕಾರ್ಡ್ ಮಾಡಿ ಹೋಗಿದ್ರು. ಕಾಂತಾರ ಸಿನಿಮಾ ಬರುವುದಕ್ಕೆ ಮೊದಲು ನನ್ನ ಕರಾವಳಿಯ 1001 ಒಂದು ಸಾಂಸ್ಕೃತಿಕ ಐತಿಹಾಸಿಕ ವಿಶ್ಲೇಷಣಾತ್ಮಕ ನೋಟ ಅಂತ ಪುಸ್ತಕ ಪಬ್ಲಿಷ್ ಆಗಿದೆ. ಅದನ್ನ ಪರಿಷ್ಕರಿಸಿ ಇವಾಗ ಮಾಯ ಮತ್ತೆ ಜೋಗದ ಬೆಳಕಿನಲ್ಲಿ ಕರಾವಳಿಯ 1001 ದೈವಗಳು ಅಂತ ತಂದದ್ದು. ಈ ಮೊದಲ ಪುಸ್ತಕ ಉಂಟಲ್ಲ, ಅದು ಕಾಂತಾರ ಮೊದಲಿದು ಉಂಟಲ್ಲ, ಅದು ಬರುವುದಕ್ಕೆ 1 ವರ್ಷ ಮೊದಲು ಪಬ್ಲಿಷ್ ಆಗಿದೆ. ಕಾಂತಾರ ಬಂದ ಮೇಲೆ ನಾನು ಬರೆದಿದ್ರೆ ಇವರಿಗೋಸ್ಕರ ಬರೆದದ್ದು ಅಂತ ಹೇಳ್ಬೋದಿತ್ತಲ್ವಾ. ನಾನು ತೋರಿಸಿದೆ, ಅದರ ಪೇಜ್ ತೆಗೆದು ತೋರಿಸಿದೆ ನೋಡಿ. ಕೆರೆ ಚಾಮುಂಡಿ ದೈವದ ಕಥಾನಕದಲ್ಲಿ, ಕರಿಚಾಮುಂಡಿಯ ಕಥಾನಕದಲ್ಲಿ ಇದೆ, ತಾಯಿ ನೆಲವುಲ್ಲ ಸಂಖ್ಯೆ, ತಂದೆ ಗಾಳಿಭದ್ರ ದೇವರು, ಇನ್ನೊಂದೇನೋ ಒಂದು ಉಂಟು, ಅದರಲ್ಲಿ ಹೆಸರುಂಟು ಹೇಳಿ. ಆಗ ಇದು ಎಲ್ಲಿ ನನಗೆ ಈ ಮಾಹಿತಿ ಸಿಕ್ತಂತಂದರೆ, ನಾನು ಪಾಡ್ದನ ಹೇಳುವಾಗ ಕೇಳಿ ಬರೆದದ್ದು ಗುರುವ ಅನ್ನುವರು ಎಲ್ಲಿ ಮಡಪ್ಪಾಡಿಯಲ್ಲಿ ಹೇಳುವಾಗ ನಾನು ಅದನ್ನು ಗ್ರಾಸ್ ಮಾಡಿ ಬರ್ಕೊಂಡದ್ದು. ಗುರು ಅನ್ನೋರು ಈಗಲೂ ಇದ್ದಾರೆ, ಅವರನ್ನು ನೀವು ಕೇಳ್ಬೋದು, ಅಜಲರವರು ಅಲ್ಲಿ ಅವರು ಕೊಟ್ಟ ಮಾಹಿತಿ ಅದು. ಹಾಗಾಗಿ ಚಾಮುಂಡಿಗೆ ತಂದೆ ನೆಲವುಲ್ಲ ಸಂಖ್ಯೆ, ಯಾವ ಕರಿಚಾಮುಂಡಿಗೆ ನೆಲವುಲ್ಲ ಸಂಖ್ಯೆ, ತಾಯಿ ಗಾಳಿಭದ್ರ ದೇವರನ್ನೋ ಕಥಾನಕ ಇದೆ. ಗುಳಿಗನಿಗಂತೂ ಇದ್ದೇ ಇದೆ. ಹಾಗಿರುವಾಗ ಅವರನ್ನು ಅಕ್ಕ ತಮ್ಮ ಅಂತ ಕಲ್ಪಿಸಿದ್ರೆ ತಪ್ಪೇನೂ ಇಲ್ಲ. ಇನ್ನು ರಿಷಬ್ ಶೆಟ್ಟಿ ಅವರಿಗೆ ಚಾಮುಂಡಿ ಮತ್ತೆ ಗುಳಿಗ ಅಕ್ಕ ತಮ್ಮ ಅನ್ನುವ ಕತೆ ಸಿಕ್ಕಿರ್ಬೋದು ಎಲ್ಲಾದ್ರೂ, ನಮಗೆ ಸಿಕ್ಲಿಲ್ಲ ಅಂದ್ರೆ ಅವರಿಗೆ ಸಿಗ್ಲಿಲ್ಲ ಅಂತ ಅರ್ಥವಾ? ನನಗೆ ಇಲ್ಲಿ ಕೂಡ ಚಾಮುಂಡಿ ಮತ್ತೆ ಗುಳಿಗರನ್ನ ಅಕ್ಕ ತಮ್ಮ ಅಂತ ಕರೆದದ್ದು ಸಿಗ್ಲಿಲ್ಲ. ಆದ್ರೆ ನಮಗೆ ಸಿಗ್ಲಿಲ್ಲ ಅಂದ್ರೆ ಬೇರೆಯವರಿಗೆ ಸಿಗ್ಲಿಲ್ಲ ಅಂತ ಅರ್ಥ ಅಲ್ಲ. ಆದ್ರೆ ಇಬ್ಬರ ತಂದೆ ತಾಯಿ 2 ಒಂದೇ ಅಂತ ಹೇಳುದಕ್ಕೆ ನನ್ನ ಪುಸ್ತಕದಲ್ಲಿ ಸತ್ಯಕಥೆ ಅಂತ ಹೇಳಿಲ್ಲ ಅನ್ನೋದು ಇನ್ನೊಂದು ಸತ್ಯಕಥೆ ಅಂಶ. ಹಾಗಾಗಿ ಇಲ್ಲಿ ಕೂಡ ತಪ್ಪಲ್ಲ. ಯಾಕಂದ್ರೆ ಚಾಮುಂಡಿಯ ತಂದೆ ತಾಯಿ ಮತ್ತೆ ಗುಳಿಗನ ತಂದೆ ತಾಯಿ ಒಂದೇ ಹೆಸರು ಇರುವುದು ಪಾಡ್ದನದಲ್ಲೇ ಉಲ್ಲೇಖ ಇದೆ. ಇದು ನಾವು ಸೃಷ್ಟಿ ಮಾಡಿದ್ದಲ್ಲ, ಪಾಡ್ದನಗಾರರು ದೈವ ಕಟ್ಟುವಾಗ ಹೇಳಿದ ಕಥೆ ಅದು. ಆಗ ನಾನು ಅದನ್ನು ಕೇಳಿಸ್ಕೊಂಡು ಬರೆದದ್ದು.
ಹೇಳಿ. ಹಾಗೆ ಇಷ್ಟು ಉತ್ತರವನ್ನು ಕೊಟ್ಟ ಮೇಲೆ ಬಹುಶಃ ಮುಂದೇನು ಇರಲಿಲ್ಲ ಅಂತ ಅನ್ನಿಸ್ತದೆ ಹೇಳಲಿಕ್ಕೆ ಅವರಿಗೆ ಯಾರಿಗೂ ಕೂಡ. ಇಲ್ಲಿ ನಾನೇನು ರಿಷಬ್ ಶೆಟ್ಟರನ್ನ ಸಮರ್ಥನೆ ಮಾಡಬೇಕು ಅಂತ ಮಾಡಿದ್ದಲ್ಲ. ಒಂದು ರಿಯಲಿ ತಪ್ಪಾಗಿದ್ರೆ ಖಂಡಿಸಿದ್ರೆ ದೊಡ್ಡ ವಿಷಯ ಮಾಡಿದ್ರೆ ನಾನು ಬೇಡಕ್ಕೆ ಸಪೋರ್ಟ್ ಮಾಡ್ತೇನೆ. ತಪ್ಪೇ ಆಗದೆ ಯಾಕೆ ಮಾಡಬೇಕು? ನಂಗೆ ಲಕ್ಷ್ಮೀಜಿ ಪ್ರಸಾದ್ ಅವರು ಗೊತ್ತಿರೋ ಹಾಗೆ ಅವ್ರು ಸ್ವಲ್ಪ ನೇರ, ಇದ್ದದ್ದು ಇದ್ದ ಹಾಗೆ ಈ ಇರೋ ವಿಷಯ ಇದಿತ್ತು ಅಂತಂದ್ರೆ ಅದನ್ನ ಒಪ್ಕೊಂಡ್ಬಿಡ್ತಾರೆ, ಇಲ್ಲ ಅಂತಂದ್ರೆ ಅದನ್ನ ಅವ್ರು ಸುಲಭದಲ್ಲಿ ಬಿಡೋದಿಲ್ಲ. ಹಾಗಾಗಿ ಅವರು ಸುಮ್ಮನೆ ಯಾರೋ ಹೇಳಿದ್ರು ಅವ್ರಿಗೆ ಯಾರಿಗೂ ಇಷ್ಟಪಡಿಸ್ಬೇಕು ಅಂತ ಹೇಳ್ಕೊಂಡು ಅವ್ರನ್ನ ಆ ವ್ಯಕ್ತಿತ್ವ ಅಲ್ಲ ಅವ್ರದ್ದು ಅಂತ ನಾನು ರಿಷಬ್ ಶೆಟ್ಟರ್ ಇಷ್ಟ ಅನ್ನಕ ಭೇಟಿ ಆಗ್ಲಿಲ್ಲ, ಭೇಟಿ ಆಗ್ಬಾರ್ದು ಅಂತಿಲ್ಲ, ಆಗುವ ಸಂದರ್ಭ ಬರ್ಲಿಲ್ಲ. ಹಾಗಂತ ಅವರ ಚಿತ್ರವನ್ನು ನಾನು ಬಳಸಿದ್ದೇನೆ. ಅದು ನೇರವಾಗಿ ಸಿನಿಮಾ ಪೋಸ್ಟರ್ ಅಲ್ಲ, ಅದರ ಎಕ್ಲಿಕ್ ಪೇಂಟಿಂಗ್ ಸತೀಶ್ ಚಂದ್ರ ಅನ್ನೋ ಆರ್ಟಿಸ್ಟ್ ಮಾಡಿಕೊಟ್ಟದ್ದು, ಅದನ್ನು ಬಳಸಿದ್ದೇನೆ. ಆದ್ರೂ ನಾನು ಬಳಸುವ ಮುಂಚೆ ಅವರ ಯಾರೋ ಇದ್ದಾರಲ್ಲ ಅವರಿಗೆ ಫೋನ್ ಮಾಡಿ ಕೇಳಿದೆ, ನಾನು ಇದನ್ನು ಬಳಸ್ಬೋದಾ, ಮುಂದೆ ಸಮಸ್ಯೆ ಆಗಬಾರ್ದು ಅಂತ. ಬಳಸಿ, ಅದು ಅಕ್ರಿಲಿಕ್ ಪೇಂಟಿಂಗ್ ಅಲ್ವಾ, ನಿಮ್ಮ ರೈಟ್ಸ್, ಅವರ ರೈಟ್ಸ್, ಅವ್ರು ಕೊಟ್ಟರೆ ನಮ್ಮಿಂದ ಅಡ್ಡಿ ಇಲ್ಲ ಅಂತ ಹೇಳಿದ್ದಾರೆ. ಹೊರತು ನಾನು ರಿಷಬ್ ಶೆಟ್ಟರನ್ನ ಎಲ್ಲೂ ಭೇಟಿ ಮಾಡಲಿಲ್ಲ. ಈಗ ರಿಷಬ್ ಶೆಟ್ಟರದ್ದು ಫೋಟೋ ಅನ್ನುವ ಕಾರಣಕ್ಕೆ ನಾನು ಹಾಕಿದ್ದಲ್ಲ, ಅದು ಚಂದದ ಫೋಟೋ, ಬಹಳ ಒಳ್ಳೆಯ ಪೋಸ್ಟರ್. ಒಂದು ಪುಸ್ತಕದ ಮಳಿಗೆಯಲ್ಲಿಟ್ಟೆ ದೂರದಿಂದಲೇ ಜನರಿಗೆ ಅಟ್ರಾಕ್ಟಿವ್ ಆಗಿ ಕಾಣ್ತದೆ. ಕಾಂತಾರ ಅನ್ನೋ ಸಿನಿಮಾ ಎಷ್ಟೋ ದೊಡ್ಡ ಅಂದ್ರೆ ಸಂಖ್ಯೆಯ ಜನರಿಗೆ ಆ ಕರಾವಳಿಯ ನಂಬಿಕೆಯ ಸುತ್ತ ಒಂದು ಹೊಸ ಕುತೂಹಲವನ್ನು ಮೂಡಿಸ್ಲಿಕ್ಕೆ ಕಾರಣ ಆಗಿರೋದ್ರಿಂದ ಅದಕ್ಕೊಂದು ಅವರನ್ನ ಇಲ್ಲಿ ಸೆಳೆಯೋದಕ್ಕೊಂದು ದಾರಿಯೂ ಕೂಡ ಆಗತ್ತೆ ಅಂತ ಹೇಳ್ಕೊಂಡು ನಾನು ಹಾಗಾಗಿ ಕಾಂತಾರ ಬಂದ ಮೇಲೆ ಇದನ್ನು ಪರಿಷ್ಕೃತ ಪ್ರತಿ ಪ್ರಿಂಟ್ ಮಾಡಿದೆಲ್ಲ, ಆವಾಗ ಅವರ ಮುಖಪುಟವನ್ನು ಬಳಸಿದೆ. ಆಗ ಹೊರತು ಮೊದಲ ಪುಸ್ತಕ ಕೊಡಮಂದಯ ದೈವದ ಮುಖಪುಟ ಇರುವುದು. ಅದನ್ನು ಪರಿಷ್ಕರಿಸುವಾಗ ನಾನು ನನ್ನದೇ ಆದ ಕಾರಣಗಳು ಇದ್ದು ಬೇರೆ ಬಳಸಲಿಕ್ಕೆ ನಾನು ಇದನ್ನು ಮಾಡಿದೆ. ಹೊರತು ಅವರನ್ನು ನಾನೇನು ದೊಡ್ಡ ಅಭಿಮಾನಿ ಅಲ್ಲ. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ನಾನು ಚಂದ ನೋಡ್ತೇನೆ ಅಷ್ಟೇ, ಆ ಕಾರಣಕ್ಕೆ ಅವರು ಇಷ್ಟ. ಹೊರತು ಎಲ್ಲರಿಗೂ ಇರುವ ಹಾಗೆ ಸಿನಿಮಾ ನಟ ನಟಿಯರ ಅಭಿಮಾನಿಗಳು ಅಂತಿರ್ತಾರಲ್ಲ, ನನಗೆ ಅಂತ ಒಂದೆಲ್ಲ ಇಲ್ಲ, ಅಂತ ಕ್ರೇಜ್ ಎಲ್ಲ ಇಲ್ಲ. ಹಾಗೆ ನಾನು ಇರುವುದೇ ಹಾಗೆ, ನಂಗೆ ಇಷ್ಟ ಇದ್ದಾರೆ ಅವರು. ಅವ್ರು ಇಷ್ಟ ಇದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ರಾಜ್ ಬಿ ಶೆಟ್ಟಿ ಕೂಡ ನನಗೆ ಬಹಳ ಇಷ್ಟ. ರಾಜ್ ಬಿ ಶೆಟ್ಟಿ ಹಾಗೆ ನೋಡಿದ್ರೆ ನಾನು ತುಂಬಾ ಫ್ಯಾನ್ ಅಂತ ಹೇಳಿದಾರೆ ರಾಜ್ ಬಿ ಶೆಟ್ಟಿಗೆ. ಅವರ ಆಕ್ಷನ್ ಅದು ಇದೆಲ್ಲ ಬಹಳ ಇಷ್ಟ, ಹಾಸ್ಯ ಬಹಳ ನನಗಿಷ್ಟ. ಮತ್ತೆ ಕಂಟೆಂಟ್ ಡ್ರಿವನ್ ಇಬ್ರು ಕೂಡ ಅಷ್ಟೇ ಕಂಟೆಂಟ್ ಡ್ರಿವನ್ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಕಾಂತಾರ ಬಂದ ಕಾರಣ ತುಂಬಾ ಪ್ಲಸ್ ಪಾಯಿಂಟ್ ಆಯ್ತು. ತ್ರಯರು 3 ಜನ ಆರ್ ರಕ್ಷಿತ್ ಅವರು ಕೂಡ ಅಷ್ಟೇನೆ ವಿಭಿನ್ನವಾದ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಹೌದು, ಅದರಲ್ಲಿ ಕಾಂತಾರ ಬಂದ ಕಾರಣ ತುಂಬಾ ಪ್ಲಸ್ ಪಾಯಿಂಟ್ ಆಯ್ತು. ಮೊದಲು ಭೂತಾರಾಧನೆ ಅಂದ್ರೆ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್ ಅಂತಲೇ ಜನ ಕೇಳಿ ಗೊತ್ತು. ಅದು AC ಬರ್ನೇಲ್ ಮಾಡಿದ್ದು, ಕ್ರಿಶ್ಚಿಯನ್ ಮಿಷನರಿಗಳು ನಮ್ಮ ಅಧ್ಯಯನವನ್ನು ಶುರು ಮಾಡಿದ್ದು. ಆತ ಹೋಗಿ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್ ಅಂತ ಬರ್ದ. ಅಂದ್ರೆ ಭೂತ ಅನ್ನುವ ಪದಕ್ಕೆ ಪಿಶಾಚಿ ಅನ್ನುವ ಕೆಟ್ಟ ಅರ್ಥ ಕೂಡ ಉಂಟಲ್ಲ, ಅದನ್ನು ಸ್ವೀಕಾರ ಮಾಡಿದ ಅವ ಹೋಗಿ ಹಾಗೆ ಬರ್ದ. ಹಾಗೆ ಹೊರ ಜಗತ್ತು ಭೂತಾರಾಧನೆ ಅಂದ್ರೆ ಏನೋ ಒಂದು ಅನಾಗರಿಕವಾದ್ದು, ಕೋಳಿ ಕಟ್ ಮಾಡೋದು ಅಂತದ್ದು ಅಂತ ಅನ್ಕೊಂಡಿದ್ರು. ಇಷ್ಟು ಭವ್ಯವಾದ ಆರಾಧನಾ ಪದ್ಧತಿ ಅಂತ ಜನರಿಗೆ ಗೊತ್ತೇ ಇರ್ಲಿಲ್ಲ. ಇಲ್ಲಿ ನೋಡಿ ಭಂಡಾರ ತರುವುದ್ರಿಂದ ಹಿಡಿದು ಎಷ್ಟು ಚಂದ ತಂದಿದ್ದಾರೆ. ಅದನ್ನು ಕೂಡ ತಿನ್ನುವಂಥದ್ದು, ಅದು ಏನದು ಇದೆ ತುಂಬಾ, ಬಹುಶಃ ಅದು ಕೂಡ ಸರಿಯಲ್ಲ ಅಂತ ನಾನು ಹೇಳುದು. ಮೊದಲಿತ್ತು ಅಂತ ಹೇಳುವ ಕಾರಣಕ್ಕೆ ಈಗ ನಾವು ಕಂಟಿನ್ಯೂ ಮಾಡುವ ಅಗತ್ಯ ಇಲ್ಲ ಅಂತ. ಬಲಿಯೇ ಕೊಡ್ಬೇಕಾದ್ರೆ ಹಾಗೆ ಕೊಡ್ಬೇಕಾಗಿಲ್ಲ, ಗುಳಿಗನಿಗೆ ಎಲ್ಲ ಕಡೆ ಹಾಗೆ ಇಲ್ಲ. ಈಗ ನಡಿಬೈಲ್ನಲ್ಲಿ ನಾನು ನೋಡಿದ್ದೇನೆ, ಗುಳಿಗನಿಗೆ ಕೊಡುವಾಗ ಒಂದು ಸೈಡ್ಗೆ ತಗೊಂಡೋಗಿ ಕತ್ತನ್ನು ನೇರವೇ ಕಟ್ ಮಾಡಿಬಿಡ್ತಾರೆ, ಅದಕ್ಕೆ ಹಿಂಸೆ ಎಲ್ಲ ಕೊಡುತ್ತಿಲ್ಲ. ಈಗ ನಮ್ಮ ಚಿಕ್ಕಪ್ಪನ ಗುಡ್ಡದಲ್ಲಿ ಭೈರವನಿಗಿತ್ತು, ಅಲ್ಲಿ ಕೂಡ ಹಾಗೆ ಡೈರೆಕ್ಟ್ ಕತ್ತು ಇದು ಮಾಡ್ತಾರೆ, ಹೊರತು ಆ ರೀತಿ ಹಿಂಸೆ ಮಾಡುವುದಿಲ್ಲ. ಹಾಗೆ ಕಂಟಿನ್ಯೂ ಮಾಡುವ ಅಗತ್ಯ ಇಲ್ಲ. ಮೊದಲೊಂದು ಕಾಲದಲ್ಲಿ ಹೇಗೆ ಬಂತು ಹೇಳಿದ್ದಲ್ಲ, ಮನುಷ್ಯ ಮಾಂಸಾಹಾರಿಯಾಗಿದ್ದ, ಬೇಟೆ ಆಡ್ತಿದ್ದ, ಹಸಿಯಾಗಿ ತಿಂತ ಇದ್ದ ಕಾಲ, ಅದರ ಅಭಿವ್ಯಕ್ತಿಯಾಗಿ ಹಾಗೆ ಬಂದಿರಬಹುದು. ಹಾಗಂತ ಕೆಲವನ್ನ ಕೆಟ್ಟದನ್ನು ನಾವು ಬಿಡುದು ಒಳ್ಳೇದು, ಹಿಂಸೆ ಮಾಡುವ ಅಗತ್ಯ ಇಲ್ಲ. ಆ ರೀತಿ ಈ ರೀತಿ ನೀವು ಈ ಭೂತ ಕಟ್ಟುವವ್ರ ಜೊತೆ ಆ ಚರ್ಚೆಗಳು ನಡೆದಿದೆಯಾ? ನಡೆದಿಲ್ಲ. ಅಂತದ್ದೊಂದು ಸಂವಹನ ಆಗ್ಬೇಕಾಗಿದೆ, ಅಂತದ್ದು ನಿಲ್ಲಿಸಬೇಕಾಗಿದೆ. ಅದು ಒಂದು ಮೂಲ ಪ್ರಶ್ನೆ ಇರಬಹುದು. ಆದ್ರೆ ನಾವು ಈಗ ಕಾಂತಾರದ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ, ಆದ್ರೆ ಹೊರ ಜಗತ್ತು ಭೂತಾರಾಧನೆ ಅದೇ ಅಂತ ಅಂದ್ಕೊಳ್ತು. ಇಷ್ಟು ಭವ್ಯವಾದ ಸಂಸ್ಕೃತಿ ಅಂತ ಗೊತ್ತೇ ಇರಲಿಲ್ಲ.